ಬ್ಯೂಟಿಫುಲ್ ಗೃಹಿಣಿಯ ಬಗ್ಗೆ ಹುಚ್ಚಾದ ಡೆಲಿವರಿ ಬಾಯ್. ಇವನು ರಾಹುಲ್ ಅಂತ. ರಾಹುಲ್ ಸಿಮ್ರನ್ ಅನ್ನುವ ಮಹಿಳೆಯ ಮನೆಗೆ ಹೋಗಿ ನಾನು ನಿಮ್ಮನ್ನು ತುಂಬ ಲವ್ ಮಾಡುತ್ತಿದ್ದೇನೆ ಅಂತ ಹೇಳುತ್ತಾನೆ. ಆವಾಗ ಸಿಮ್ರನ್, ನೀನು ನನ್ನ ಲೈಫ್ನಲ್ಲಿ ಬಂದಾಗಿನಿಂದ ನನ್ನ ಒಂಟಿತನ ದೂರ ಆಗಿದೆ ಅಂತ ಹೇಳುತ್ತಾಳೆ. ಆವಾಗ ಖುಷಿಯಾದ ರಾಹುಲ್ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಸಿಮ್ರನ್ಗೆ ಮದುವೆಯಾಗಿದ್ದು ಜಾಬ್ಗೋಸ್ಕರ ದೆಹಲಿಗೆ ಒಬ್ಬಳೇ ಬಂದು ಸೆಟ್ಲ್ ಆಗುತ್ತಾಳೆ. ಇನ್ನು ರಾಹುಲ್ ಡೆಲಿವರಿ ವರ್ಕ್ ಮಾಡುತ್ತಿದ್ದು ಡೆಲಿವರಿ ಕೊಡಲು ಸಿಮ್ರನ್ ಮನೆಗೆ ಬರುತ್ತಾಳೆ. ಆವಾಗ ಅವಳನ್ನು ನೋಡಿದ ರಾಹುಲ್ ಸಿಮ್ರನ್ಳ ಸೌಂದರ್ಯಕ್ಕೆ ಫಿದಾ ಆಗಿ ಅವಳ ಕೈ ಟಚ್ ಮಾಡುತ್ತಾನೆ. ಆವಾಗ ಸಿಮ್ರನ್ ಆತನನ್ನು ಬೈದರೆ ರಾಹುಲ್ ಅವಳ ಹೆಸರು ತಿಳಿದುಕೊಂಡು ಖುಷಿ ಪಡುತ್ತಾ ಹೋಗುತ್ತಾನೆ. ಮರುದಿನ ಸಿಮ್ರನ್ ಹೊರಗಡೆ ಹೋಗುವಾಗ ರಾಹುಲ್ ಅವಳನ್ನು ನೋಡುತ್ತಾ ಅವಳ ಮನೆಯ ಎದುರುಗಡೆಯೇ ನಿಂತಿರುತ್ತಾನೆ. ಆವಾಗ ಕೋಪಗೊಂಡ ಸಿಮ್ರನ್, ನೀನೇಕೆ ನನ್ನನ್ನು ಫಾಲೋ ಮಾಡುತ್ತಿದ್ದೀಯಾ ಅಂತ ಬೈಯುತ್ತಾಳೆ. ಆವಾಗ ರಾಹುಲ್, ನಾನು ನಿಮ್ಮನ್ನು ಫಾಲೋ ಮಾಡುತ್ತಿಲ್ಲ, ನಾನು ನನ್ನ ಮನೆಯ ಎದುರುಗಡೆ ನಿಂತಿದ್ದೇನೆ ಅಂತ ಹೇಳುತ್ತಾನೆ. ಆವಾಗ ಸಿಮ್ರನ್, ನಿನಗೆ ಎಷ್ಟು ಸ್ಯಾಲರಿ ಇದೆಯೋ ಅದರ 2 ಪಟ್ಟು ಇಲ್ಲಿಯ ಮನೆಗಳಿಗೆ ಬಾಡಿಗೆ ಇದೆ, ನೀನು ಸುಳ್ಳು ಕೂಡ ಹೇಳುತ್ತೀಯಾ ಅಂತ ಅವನ ಕೆನ್ನೆಗೆ ಹೊಡೆದು ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿ ಹೇಳುತ್ತಾಳೆ. ಆವಾಗ ಅಲ್ಲಿಗೆ ಬಂದಂತಹ ರಾಹುಲ್ನ ತಾಯಿ ಪುಷ್ಪ ವಿಷಯ ತಿಳಿದು, ಇಲ್ಲಿ ಈ ಪಕ್ಕದಲ್ಲಿರುವುದು ನಮ್ಮ ಮನೆಯೇ, ರಾಹುಲ್ ಪಾರ್ಟ್ ಟೈಮ್ ಆಗಿ ಡೆಲಿವರಿ ವರ್ಕ್ ಮಾಡುತ್ತಾನೆ ಅಂತ ಹೇಳುತ್ತಾಳೆ. ಆವಾಗ ಸಿಮ್ರನ್, ನಾನು ಈಗ ತಾನೇ ಇಲ್ಲಿಗೆ ಬಂದಿದ್ದೇನೆ, ಗೊತ್ತಾಗದೆ ರಾಹುಲ್ ಮೇಲೆ ಕೈ ಮಾಡಿಬಿಟ್ಟೆ ಅಂತ ಅವನ ಹತ್ತಿರ ಸಾರಿ ಕೇಳಿದರೆ ರಾಹುಲ್ ತುಂಬ ಖುಷಿ ಪಡುತ್ತಾನೆ. ಮರುದಿನ ಸಿಮ್ರನ್ಳ ಲಗೇಜ್ ಬರುತ್ತವೆ. ಆವಾಗ ಅವುಗಳನ್ನು ಮನೆಯೊಳಗೆ ಇಡಲು ಕೂಲಿಯವರು ಜಾಸ್ತಿ ಹಣ ಕೇಳಿದಾಗ ಸಿಮ್ರನ್ ಅವರನ್ನು ಬೈಯುತ್ತಾಳೆ. ಹಾಗಾಗಿ ಅವರು ವಾಪಸ್ ಹೋದರೆ ರಾಹುಲ್ ಅವಳಿಗೆ ಮೀಟಾಗಿ ಆಂಟಿ ಅಂತ ಕರೆಯುತ್ತಾನೆ. ಆವಾಗ ಸಿಮ್ರನ್, ನನಗೆ ಆಂಟಿ ಅನ್ನಬೇಡ, ಅಕ್ಕ ಅಂತ ಕೂಗು ಅಂತ ಹೇಳುತ್ತಾಳೆ. ಆವಾಗ ರಾಹುಲ್, ನಾನು ನಿಮಗೆ ಅಕ್ಕ ಅಂತ ಅನ್ನುವುದಿಲ್ಲ, ಆದರೆ ಸಿಮ್ರನ್ ಅಂತ ಕರೆಯುತ್ತೇನೆ ಅಂತ ಹೇಳಿ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಹೆಲ್ಪ್ ಮಾಡುವ ನೆಪದಲ್ಲಿ ಮನೆಯೊಳಗೆ ಎಂಟ್ರಿ ಕೊಡುತ್ತಾನೆ. ನಂತರ ಇಬ್ಬರು ಸೇರಿ ಎಲ್ಲ ವಸ್ತುಗಳನ್ನು ಅಡ್ಜಸ್ಟ್ ಮಾಡುತ್ತಾರೆ. ಅವಾಗ ರಾಹುಲ್ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರೆ ನಂತರ ಕೊನೆಯ 2 ಬಾಕ್ಸ್ಗಳು ಮಾತ್ರ ಉಳಿಯುತ್ತವೆ. ಆವಾಗ ಸಿಮ್ರನ್ ರಾಹುಲ್ಗೆ ಸ್ಯಾಂಡ್ವಿಚ್ ಮಾಡಿ ತಿನ್ನಲು ಕೊಟ್ಟು, ಸದ್ಯಕ್ಕೆ ಇದನ್ನು ತಿನ್ನು, ನಾಳೆ ನಾವಿಬ್ಬರು ಇಲ್ಲೇ ಊಟ ಮಾಡೋಣ ಅಂತ ಹೇಳುತ್ತಾಳೆ. ಆವಾಗ ರಾಹುಲ್, ಇವತ್ತು ನಾನು ತುಂಬ ಖುಷಿಯಾಗಿದ್ದೇನೆ, ಇವತ್ತು ನನಗೆ ಮತ್ತೊಬ್ಬರು ಫ್ರೆಂಡ್ ಸಿಕ್ಕರು ಅಂತ ಹೇಳುತ್ತಾ, ನೀವು ಸಿಂಗಲ್ ಆಗಿದ್ದೀರಾ ಅಂತ ಕೇಳುತ್ತಾನೆ. ಆವಾಗ ಸಿಮ್ರನ್, ಇಲ್ಲ, ನನಗೆ ಮದುವೆಯಾಗಿ ಒಂದು ಹೆಣ್ಣು ಮಗು ಕೂಡ ಇದೆ, ಸದ್ಯಕ್ಕೆ ಜಾಬ್ಗೋಸ್ಕರ ನಾನೊಬ್ಬಳೇ ಇಲ್ಲಿಗೆ ಬಂದಿದ್ದೇನೆ, ಇನ್ನೊಂದು ವೀಕ್ ಬಿಟ್ಟು ನನ್ನ ಹಸ್ಬೆಂಡ್ ಕರಣ್ ಹಾಗೂ ಮಗಳು ಇಲ್ಲಿಗೆ ಬರಲಿದ್ದಾರೆ ಅಂತ ಹೇಳುತ್ತಾಳೆ. ಆವಾಗ ಅಪ್ಸೆಟ್ ಆದಂತಹ ರಾಹುಲ್ ಅವಳ ಉಳಿದೆರಡು ಬಾಕ್ಸ್ ಎತ್ತಿ ಇಡಲು ಹೋಗುತ್ತಾನೆ. ಆವಾಗ ಆ ಬಾಕ್ಸ್ನಲ್ಲಿ ಇದ್ದಂತಹ ಅವಳ ಒಳ ಉಡುಪುಗಳು ಕೆಳಗೆ ಬೀಳುತ್ತವೆ. ಆವಾಗ ರಾಹುಲ್ ಅವುಗಳನ್ನು ಶಾಕ್ ಆಗಿ ನೋಡುತ್ತಾ ನಿಂತರೆ ಸಿಮ್ರನ್ ಅವುಗಳನ್ನು ನಾನೇ ಎತ್ತಿಡುತ್ತೇನೆ, ನೀನು ಹೋಗು ಅಂತ ಹೇಳಿ ಆತನನ್ನು ಹೊರಗಡೆ ಕಳುಹಿಸಿ ನಂತರ ಬೆಡ್ರೂಮಿನಲ್ಲಿ ಡ್ರೆಸ್ ಚೇಂಜ್ ಮಾಡಲು ಶುರು ಮಾಡುತ್ತಾಳೆ. ಆವಾಗ ರಾಹುಲ್ ಅವಳನ್ನು ಕದ್ದು ನೋಡಿ, ಸಿಮ್ರನ್ ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ, ಅವಳ ಹಸ್ಬೆಂಡ್ ಇಲ್ಲಿಗೆ ಬರುವ ಮುಂಚೆ ನಾನು ಹೇಗಾದರೂ ಮಾಡಿ ಅವಳನ್ನು ಅನುಭವಿಸಲೇಬೇಕು ಅಂತ ಅಂದುಕೊಳ್ಳುತ್ತಾನೆ. ಮರುದಿನ ಸಿಮ್ರನ್ ಯೋಗ ಮಾಡುವಾಗ ಹಾಗೂ ಅವಳು ಹೊರಗಡೆ ಸುತ್ತಾಡುವಾಗ ಅವಳ ಫೋಟೋ ಕ್ಲಿಕ್ಕಿಸಲಾಗುತ್ತದೆ. ನಂತರ ಬೇರೊಬ್ಬ ಡೆಲಿವರಿ ಬಾಯ್ ಸಿಮ್ರನ್ ಹತ್ತಿರ ಬಂದು ಒಂದು ಬಾಕ್ಸ್ ಕೊಟ್ಟು ಹೋಗುತ್ತಾನೆ. ಆವಾಗ ಸಿಮ್ರನ್ ಅದನ್ನು ಓಪನ್ ಮಾಡಿದರೆ ಅದರಲ್ಲಿ ಅವಳ ಫೋಟೋಗಳು, ಒಂದು ನೈಟಿ ಹಾಗೂ ಮತ್ತೊಂದು ಲೆಟರ್ ಇರುತ್ತದೆ. ಆವಾಗ ಆ ಲೆಟರ್ನಲ್ಲಿ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ, ನನಗೆ ನಿನ್ನನ್ನು ಟಚ್ ಮಾಡುವ ಹಾಗೂ ಮುದ್ದಾಡುವ ಆಸೆ ಇದೆ, ನಾನು ನಿನ್ನನ್ನು ಎಲ್ಲ ಡ್ರೆಸ್ಗಳಲ್ಲಿ ಆಲ್ರೆಡಿ ನೋಡಿದ್ದೇನೆ, ಇನ್ನು ಈ ಬಾಕ್ಸ್ನಲ್ಲಿಯ ನಾನೊಂದು ನೈಟಿ ಕಳುಹಿಸಿದ್ದೇನೆ, ಅದನ್ನು ಹಾಕಿಕೊಂಡು ರೆಡಿ ಇರು, ನಾನು ಸಾಯಂಕಾಲ ಬರುತ್ತೇನೆ ಅಂತ ಬರೆದಿರುತ್ತದೆ. ಆವಾಗ ಸಿಮ್ರನ್ ಆ ಲೆಟರ್ನನ್ನು ಕರಣ್ ಕಳಿಸಿರಬಹುದು ಅಂತ ಆತನಿಗೆ ಕಾಲ್ ಮಾಡಿ, ನೀನು ಕಳುಹಿಸಿದೆ ನೈಟಿ ತುಂಬ ಚೆನ್ನಾಗಿದೆ ಅಂತ ಹೇಳುತ್ತಾಳೆ. ಆವಾಗ ಕರಣ್, ನಾನು ನಿನಗೆ ಏನೂ ಕಳುಹಿಸಿಲ್ಲ ಅಂತ ಹೇಳುತ್ತಾನೆ. ಆವಾಗ ಶಾಕ್ ಆದಂತಹ ಸಿಮ್ರನ್ ಅದನ್ನೆಲ್ಲ ಹೊರಗಡೆ ಬಿಸಾಕಿ, ನನಗೆ ಇಲ್ಲಿ ತುಂಬ ಹೆದರಿಕೆ ಆಗುತ್ತಿದೆ, ನೀನು ಬೇಗನೆ ಮನೆಗೆ ಬಾ ಅಂತ ಕರಣ್ಗೆ ಹೇಳುತ್ತಾಳೆ. ಆವಾಗ ರಾಹುಲ್, ಇದನ್ನು ಬಿಸಾಕಿದ ಹಾಗೆ ನನ್ನ ಮನಸ್ಸನ್ನು ರಿಜೆಕ್ಟ್ ಮಾಡಬೇಡ ಅಂತ ಅಂದುಕೊಂಡು ಮರುದಿನ ಅವಳ ಮನೆಗೆ ಊಟಕ್ಕೆ ಹೋಗುತ್ತಾನೆ. ಆವಾಗ ಸಿಮ್ರನ್ ತುಂಬ ಅಪ್ಸೆಟ್ ಆಗಿದ್ದರೆ ರಾಹುಲ್, ನಾನು ಇನ್ನೆರಡು ದಿನದಲ್ಲಿ ನಿನಗೊಂದು ಸರ್ಪ್ರೈಸ್ ಕೊಡಲಿದ್ದೇನೆ, ಅದೇನು ಅಂತ ನೀನು ಗೆಸ್ ಮಾಡಿದರೆ ನಾನು ನಿನಗೊಂದು ಐಸ್ ಕ್ರೀಮ್ ಕೊಡಿಸುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಸಿಮ್ರನ್, ನಾನೀಗ ಆಫೀಸ್ಗೆ ಹೋಗಬೇಕು ಅಂತ ಹೇಳುತ್ತಾಳೆ. ಆವಾಗ ರಾಹುಲ್ ಆಯ್ತು ಅಂತ ಹೇಳಿ ಅವಳ ಜೊತೆ ಒಂದು ಕ್ಲೋಸ್ ಆಗಿ ನಿಂತು ಸೆಲ್ಫಿ ತೆಗೆದುಕೊಳ್ಳುತ್ತಾನೆ. ಮರುದಿನ ಸಿಮ್ರನ್ ಹೊರಗಡೆ ಹೋದರೆ ರಾಹುಲ್ ಕಿಟಕಿಯಿಂದ ಅವಳ ಬೆಡ್ರೂಮ್ಗೆ ಹೋಗಿ ಅವಳ ಡ್ರೆಸ್ಗಳನ್ನು ಮುದ್ದಾಡುತ್ತಾ, ನೀನು ಕೇವಲ ನನ್ನವಳು, ನನಗೆ ಮಾತ್ರ ಸಿಗಬೇಕು ಅಂತ ಅಂದುಕೊಂಡು ಪಕ್ಕದಲ್ಲಿ ಅವಳ ಡ್ರೆಸ್ ಹಾಗೂ ಫೋಟೋಗಳನ್ನು ಇಟ್ಟು ತಾನು ಪಕ್ಕದಲ್ಲಿ ಮಲಗಿಕೊಂಡು ಅವಳ ಜೊತೆ ಸ್ವರ್ಗ ಸುಖ ಕಂಡ ಹಾಗೆ ಕನಸು ಕಾಣುತ್ತಾನೆ. ನಂತರ ಸಿಮ್ರನ್ ಮನೆಗೆ ಬಂದರೆ ಮನೆಯ ತುಂಬೆಲ್ಲ ಐ ಲವ್ ಯು ಸಿಮ್ರನ್ ಅಂತ ಬರೆದಿರಲಾಗುತ್ತದೆ. ಆವಾಗ ಸಿಮ್ರನ್ ಅಳುತ್ತಾ ಕುಳಿತರೆ ರಾಹುಲ್ ಮತ್ತೊಂದು ಹೊಸ ನಂಬರ್ನಿಂದ ಅವಳ ಫೋನಿಗೆ ಐ ಲವ್ ಯು ಅಂತ ಪದೇ ಪದೇ ಮೆಸೇಜ್ ಮಾಡುತ್ತಾನೆ. ನಂತರ ಸಿಮ್ರನ್, ನಾನಿಲ್ಲಿ ಒಬ್ಬಂಟಿಯಾಗಿ ಬಿಟ್ಟಿದ್ದೆ, ನೀನು ನನ್ನ ಲೈಫ್ನಲ್ಲಿ ಬಂದಾಗಿನಿಂದ ನಾನು ತುಂಬ ಖುಷಿಯಾಗಿದ್ದೇನೆ ಅಂತ ರಾಹುಲ್ಗೆ ಹೇಳುತ್ತಾಳೆ. ಆವಾಗ ಖುಷಿಯಾದ ರಾಹುಲ್ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಆಮೇಲೆ ಕೆಲವು ದಿನಗಳ ನಂತರ ಸಿಮ್ರನ್ಲ ಮನೆಯ ಹೊರಗಡೆ ಹೂಗಳಿಂದ ಐ ಲವ್ ಯು ಅಂತ ಬರೆದಿರಲಾಗಿರುತ್ತದೆ. ಆವಾಗ ಸಿಮ್ರನ್, ನೀನು ಯಾರು, ನನಗೇಕೆ ಹೀಗೆ ತೊಂದರೆ ಕೊಡುತ್ತಿದ್ದೀಯ ಅಂತ ಕೂಗಾಡುತ್ತಾ ಒಳಗಡೆ ಹೋಗುತ್ತಾಳೆ. ಆವಾಗ ಮಾಸ್ಕ್ ಹಾಕಿದ್ದ ಒಬ್ಬ ವ್ಯಕ್ತಿ ಅವಳ ಮೇಲೆ ಬಲಾತ್ಕಾರ ಮಾಡಲು ನೋಡುತ್ತಾನೆ. ಆವಾಗ ಸಿಮ್ರನ್ ಕೂಗಾಡಲು ಶುರು ಮಾಡಿದರೆ ಆ ವ್ಯಕ್ತಿ ಕಿಟಕಿಯಿಂದ ಓಡಿ ಹೋಗುತ್ತಾನೆ. ಆವಾಗ ಸಿಮ್ರನ್ ಕರಣ್ಗೆ ಕಾಲ್ ಮಾಡಿ ಬೇಗನೆ ಮನೆಗೆ ಬಾ ಅಂತ ಹೇಳುತ್ತಾಳೆ.
ಅವಾಗ ರಾಹುಲ್, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ, ನಿನ್ನನ್ನು ಪಡೆಯದೆ ಬಿಡಲಾರೆ ಅಂತ ಮತ್ತೊಂದು ಲೆಟರ್ ಬರೆದು ಅವಳ ಮನೆಗೆ ಎಸೆಯುತ್ತಾನೆ. ಅವಾಗ ಸಿಮ್ರನ್ ಅದನ್ನು ನೋಡಿ ಮತ್ತಷ್ಟು ಹೆದರಿಕೊಳ್ಳುತ್ತಾಳೆ. ಮರುದಿನ ಕರಣ್ ಅವಳ ಹತ್ತಿರ ಬಂದು ಸಿಮ್ರನ್ಗೆ ಧೈರ್ಯ ಹೇಳುತ್ತಾನೆ. ಅವಾಗ ರಾಹುಲ್ ಅವರಿಬ್ಬರನ್ನು ಕದ್ದು ನೋಡುತ್ತಿದ್ದರೆ ಕರಣ್ ಓಡಿ ಹೋಗಿ ಅವನನ್ನು ಹಿಡಿದು ಹೊಡೆಯುತ್ತಾನೆ. ಅವಾಗ ಸಿಮ್ರನ್ಗೆ ರಾಹುಲ್ ಮೇಲೆ ಡೌಟ್ ಬಂದು ಅವನ ರೂಮ್ಗೆ ಹೋಗಿ ಚೆಕ್ ಮಾಡಲಾಗುತ್ತದೆ. ಅವಾಗ ಅಲ್ಲಿ ಸಿಮ್ರನ್ನ ಅನೇಕ ಬಟ್ಟೆಗಳು ಹಾಗೂ ಫೋಟೋಗಳು ಇರುತ್ತವೆ. ಅವಾಗ ಕೋಪಗೊಂಡ ಸಿಮ್ರನ್, ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಅವನನ್ನು ಹೊಡೆಯುತ್ತಾಳೆ. ಅವಾಗ ಕರಣ್ ರಾಹುಲ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ಮುಂದಾಗುತ್ತಾನೆ. ಅವಾಗ ಪುಷ್ಪ, ಇವನ ಮೇಲೆ ಕಂಪ್ಲೇಂಟ್ ಕೊಡಬೇಡಿ, ನಾಳೆ ನಾನು ಈತನನ್ನು ಬೇರೆ ಊರಿಗೆ ಕಳಿಸುತ್ತೇನೆ ಅಂತ ಬೇಡಿಕೊಂಡರೆ ಸಿಮ್ರನ್ ಬೇಡ ಬಿಡು ಅಂತ ಆತನ ಲೈಫ್ ಹಾಳಾಗುತ್ತದೆ ಅಂತ ಕರಣ್ಗೆ ಹೇಳುತ್ತಾಳೆ. ಆವಾಗ ಕರಣ್ ರಾಹುಲ್ನನ್ನು ಹಾಗೆಯೇ ಬಿಡುತ್ತಾನೆ. ನಂತರ ರಾಹುಲ್, ನಿನಗೆ ನನ್ನ ಮೇಲೆ ಲವ್ ಇದೆ, ಹಾಗಾಗಿ ನೀನು ನನ್ನನ್ನು ಸೇವ್ ಮಾಡಿದೆ ಅಂತ ಅಂದುಕೊಂಡು ಮರುದಿನ ಸಿಮ್ರನ್ಗೆ ಮೀಟಾಗಿ ಅವಳಿಗೆ ಐಸ್ ಕ್ರೀಮ್ ಕೊಟ್ಟು, ನೀನು ಕೂಡ ನನ್ನನ್ನು ಲವ್ ಮಾಡುತ್ತಿದ್ದೀಯಾ, ಇಲ್ಲದಿದ್ದರೆ ನಿನ್ನೆ ನೀನು ನನ್ನನ್ನೇಕೆ ಸೇವ್ ಮಾಡುತ್ತಿದ್ದೆ, ನೀನು ಕರಣನ್ನು ಬಿಟ್ಟು ನನ್ನನ್ನು ಮದುವೆ ಆಗುವ, ಆಮೇಲೆ ನಾವು ಬೇರೆ ಕಡೆ ಹೋಗಿ ಇರೋಣ ಅಂತ ಹೇಳುತ್ತಾನೆ. ಆವಾಗ ಸಿಮ್ರನ್, ನಾನು ನಿನ್ನನ್ನು ಪ್ರೀತಿಸುತ್ತಿಲ್ಲ ಅಂತ ನೂಕಿ ಓಡಲು ಶುರು ಮಾಡುತ್ತಾಳೆ. ಆವಾಗ ಅವಳನ್ನು ಮತ್ತೆ ಹಿಡಿದಂತಹ ರಾಹುಲ್, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ, ನನ್ನಿಂದ ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ, ಪ್ಲೀಸ್ ನನ್ನನ್ನು ಅಕ್ಸೆಪ್ಟ್ ಮಾಡಿಕೊ ಅಂತ ಬೇಡಿಕೊಳ್ಳುತ್ತಾನೆ. ಆವಾಗ ಸಿಮ್ರನ್, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಹೇಳಿ ಅಕ್ಕಪಕ್ಕದ ಜನರನ್ನು ಹೆಲ್ಪ್ಗಾಗಿ ಕೂಗಲು ಶುರು ಮಾಡುತ್ತಾಳೆ. ಆಗ ಕೋಪಗೊಂಡ ರಾಹುಲ್ ಅಲ್ಲೇ ಇದ್ದಂತಹ ಕೊಡಲಿಯಿಂದ ಹಲ್ಲೆ ಮಾಡಿ ಸಿಮ್ರನ್ಲನ್ನು ಕೊಲೆ ಮಾಡುತ್ತಾನೆ. ಕೊನೆಗೆ ಅಲ್ಲಿಗೆ ಬಂದಂತಹ ಪೊಲೀಸರು ರಾಹುಲ್ನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ತು ಜಿದ್ ಹೈ ಮೇರಿ ಎಂದು ಹುಡುಕಿ ನೋಡಬಹುದು.